ಹಾವೇರಿ ಜಿಲ್ಲೆಯ ವರದಹಳ್ಳಿ ಮತ್ತು ಕುಣಿಮಳಲಿ ಭಾಗದ ಅತ್ತಿತ್ತ ಸುತ್ತಮುತ್ತ ಗ್ರಾಮದ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಶೇಂಗಾವನ್ನು. ಈ ಬಾರಿ ಬೆಳೆದಂಥ ಶೇಂಗಾ ಸಂಪೂರ್ಣವಾಗಿ ಮಳೆಯಿಂದಾಗಿ ನಾಶವಾಗಿದೆ. ಒಂದು ರೀತಿ ಮಳೆ ಅಂದರೆ ಶೇಂಗಾ ಕಾಳಿನ ಜೊತೆಗೆ ಮಣ್ಣು ಮೆತ್ಕೊಂಡ್ಬಂದಿರುವಂಥದ್ದು. ಆ ಮಣ್ಣನ್ನು ಕೂಡ ತೆಗೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. 10,000 ರೂಪಾಯಿ ಒಂದು ಕ್ವಿಂಟಲ್ ಬೀಜಗಳನ್ನು ತೆಗೆದುಕೊಂಡ್ಬಂದಿದ್ರು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರಗಳನ್ನು ಹಾಕಿದರು. ಈಗ ಅದೆಲ್ಲವೂ ಮಣ್ಣು ಪಾಲಾಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಸುರಿತಿರುವ ಚಿಟಿ ಮಳೆಯಿಂದಾಗಿ ಶೇಂಗಾ ಬೆಳೆ ಸಂಪೂರ್ಣವಾಗಿ ಇದೀಗ ನಮ್ಮ ದೃಶ್ಯ ಶಂಕರ್ ತೋರಿಸ್ತಾರೆ. ಅಲ್ಲೇನು ಕಾಣ್ತಾ ಇದೆ ಮಣ್ಣು ಜೊತೆ ಇರುವಂಥ ಶೇಂಗಾ ಏನಿದೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಾಯಿ ಬಿಟ್ಟು ಕಾಯಿ ಆಚೆ ಬಂದು ಮೊಳಕೆ ಹೊಡಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನಿದೆ ನಿಜಕ್ಕೂ ಮನ ಕಲಕುವಂಥ ದೃಶ್ಯ ಇದು. ಒಂದು ರೀತಿಯಲ್ಲಿ ಈ ರೀತಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ರೈತರು ಒದ್ದಾಡ್ತಾ ಇದ್ದಾರೆ. ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಒಂದು ಕಡೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕಾಳುಗಳು ಮೊಳಕೆ ಹೊಡಿತಾ ಇದ್ದಾವೆ. ಇದು ಒಂದು ಶೇಂಗಾ ಒಂದು ಕಾಳು ಕೂಡ ಕಿಮ್ಮತ್ತಿರುವಂಥ ಶೇಂಗಾ ಇದೆಲ್ಲವೂ ಸದ್ಯ ಈಗ ಮೊಳಕೆ ಹೊಡೆದು ಹೋಗ್ತಾ ಇರುವಂಥದ್ದು. ರೈತರು ಕಣ್ಣೀರಲ್ಲಿ ಕೈ ತೊಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ವಿ, ಆದರೆ ಅದು ಯಾವುದೂ ನಮ್ಮ ಕೈಗೆ ಬರೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ನಮಗೆ ಬಂದಾಗಿದೆ. ಸರ್ಕಾರ ನಮ್ಮ ಹತ್ರ ಗಮನ ಕೊಡಲಿ ಅನ್ನೋದು ಈ ರೈತರ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯ ವರದಹಳ್ಳಿ ಮತ್ತು ಕುಣಿಮಳಲಿ ಭಾಗದ ಅತ್ತಿತ್ತ ಸುತ್ತಮುತ್ತ ಗ್ರಾಮದ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಶೇಂಗಾವನ್ನು. ಈ ಬಾರಿ ಬೆಳೆದಂಥ ಶೇಂಗಾ ಸಂಪೂರ್ಣವಾಗಿ ಮಳೆಯಿಂದಾಗಿ ನಾಶವಾಗಿದೆ. ಒಂದು ರೀತಿ ಮಳೆ ಅಂದರೆ ಶೇಂಗಾ ಕಾಳಿನ ಜೊತೆಗೆ ಮಣ್ಣು ಮೆತ್ಕೊಂಡ್ಬಂದಿರುವಂಥದ್ದು. ಆ ಮಣ್ಣನ್ನು ಕೂಡ ತೆಗೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. 10,000 ರೂಪಾಯಿ ಒಂದು ಕ್ವಿಂಟಲ್ ಬೀಜಗಳನ್ನು ತೆಗೆದುಕೊಂಡ್ಬಂದಿದ್ರು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರಗಳನ್ನು ಹಾಕಿದರು. ಈಗ ಅದೆಲ್ಲವೂ ಮಣ್ಣು ಪಾಲಾಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಸುರಿತಿರುವ ಚಿಟಿ ಮಳೆಯಿಂದಾಗಿ ಶೇಂಗಾ ಬೆಳೆ ಸಂಪೂರ್ಣವಾಗಿ ಇದೀಗ ನಮ್ಮ ದೃಶ್ಯ ಶಂಕರ್ ತೋರಿಸ್ತಾರೆ. ಅಲ್ಲೇನು ಕಾಣ್ತಾ ಇದೆ ಮಣ್ಣು ಜೊತೆ ಇರುವಂಥ ಶೇಂಗಾ ಏನಿದೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಾಯಿ ಬಿಟ್ಟು ಕಾಯಿ ಆಚೆ ಬಂದು ಮೊಳಕೆ ಹೊಡಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನಿದೆ ನಿಜಕ್ಕೂ ಮನ ಕಲಕುವಂಥ ದೃಶ್ಯ ಇದು. ಒಂದು ರೀತಿಯಲ್ಲಿ ಈ ರೀತಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ರೈತರು ಒದ್ದಾಡ್ತಾ ಇದ್ದಾರೆ. ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಒಂದು ಕಡೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕಾಳುಗಳು ಮೊಳಕೆ ಹೊಡಿತಾ ಇದ್ದಾವೆ. ಇದು ಒಂದು ಶೇಂಗಾ ಒಂದು ಕಾಳು ಕೂಡ ಕಿಮ್ಮತ್ತಿರುವಂಥ ಶೇಂಗಾ ಇದೆಲ್ಲವೂ ಸದ್ಯ ಈಗ ಮೊಳಕೆ ಹೊಡೆದು ಹೋಗ್ತಾ ಇರುವಂಥದ್ದು. ರೈತರು ಕಣ್ಣೀರಲ್ಲಿ ಕೈ ತೊಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ವಿ, ಆದರೆ ಅದು ಯಾವುದೂ ನಮ್ಮ ಕೈಗೆ ಬರೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ನಮಗೆ ಬಂದಾಗಿದೆ. ಸರ್ಕಾರ ನಮ್ಮ ಹತ್ರ ಗಮನ ಕೊಡಲಿ ಅನ್ನೋದು ಈ ರೈತರ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯ ವರದಹಳ್ಳಿ ಮತ್ತು ಕುಣಿಮಳಲಿ ಭಾಗದ ಅತ್ತಿತ್ತ ಸುತ್ತಮುತ್ತ ಗ್ರಾಮದ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಶೇಂಗಾವನ್ನು. ಈ ಬಾರಿ ಬೆಳೆದಂಥ ಶೇಂಗಾ ಸಂಪೂರ್ಣವಾಗಿ ಮಳೆಯಿಂದಾಗಿ ನಾಶವಾಗಿದೆ. ಒಂದು ರೀತಿ ಮಳೆ ಅಂದರೆ ಶೇಂಗಾ ಕಾಳಿನ ಜೊತೆಗೆ ಮಣ್ಣು ಮೆತ್ಕೊಂಡ್ಬಂದಿರುವಂಥದ್ದು. ಆ ಮಣ್ಣನ್ನು ಕೂಡ ತೆಗೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. 10,000 ರೂಪಾಯಿ ಒಂದು ಕ್ವಿಂಟಲ್ ಬೀಜಗಳನ್ನು ತೆಗೆದುಕೊಂಡ್ಬಂದಿದ್ರು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರಗಳನ್ನು ಹಾಕಿದರು. ಈಗ ಅದೆಲ್ಲವೂ ಮಣ್ಣು ಪಾಲಾಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಸುರಿತಿರುವ ಚಿಟಿ ಮಳೆಯಿಂದಾಗಿ ಶೇಂಗಾ ಬೆಳೆ ಸಂಪೂರ್ಣವಾಗಿ ಇದೀಗ ನಮ್ಮ ದೃಶ್ಯ ಶಂಕರ್ ತೋರಿಸ್ತಾರೆ. ಅಲ್ಲೇನು ಕಾಣ್ತಾ ಇದೆ ಮಣ್ಣು ಜೊತೆ ಇರುವಂಥ ಶೇಂಗಾ ಏನಿದೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಾಯಿ ಬಿಟ್ಟು ಕಾಯಿ ಆಚೆ ಬಂದು ಮೊಳಕೆ ಹೊಡಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನಿದೆ ನಿಜಕ್ಕೂ ಮನ ಕಲಕುವಂಥ ದೃಶ್ಯ ಇದು. ಒಂದು ರೀತಿಯಲ್ಲಿ ಈ ರೀತಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ರೈತರು ಒದ್ದಾಡ್ತಾ ಇದ್ದಾರೆ. ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಒಂದು ಕಡೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕಾಳುಗಳು ಮೊಳಕೆ ಹೊಡಿತಾ ಇದ್ದಾವೆ. ಇದು ಒಂದು ಶೇಂಗಾ ಒಂದು ಕಾಳು ಕೂಡ ಕಿಮ್ಮತ್ತಿರುವಂಥ ಶೇಂಗಾ ಇದೆಲ್ಲವೂ ಸದ್ಯ ಈಗ ಮೊಳಕೆ ಹೊಡೆದು ಹೋಗ್ತಾ ಇರುವಂಥದ್ದು. ರೈತರು ಕಣ್ಣೀರಲ್ಲಿ ಕೈ ತೊಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ವಿ, ಆದರೆ ಅದು ಯಾವುದೂ ನಮ್ಮ ಕೈಗೆ ಬರೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ನಮಗೆ ಬಂದಾಗಿದೆ. ಸರ್ಕಾರ ನಮ್ಮ ಹತ್ರ ಗಮನ ಕೊಡಲಿ ಅನ್ನೋದು ಈ ರೈತರ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯ ವರದಹಳ್ಳಿ ಮತ್ತು ಕುಣಿಮಳಲಿ ಭಾಗದ ಅತ್ತಿತ್ತ ಸುತ್ತಮುತ್ತ ಗ್ರಾಮದ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಶೇಂಗಾವನ್ನು. ಈ ಬಾರಿ ಬೆಳೆದಂಥ ಶೇಂಗಾ ಸಂಪೂರ್ಣವಾಗಿ ಮಳೆಯಿಂದಾಗಿ ನಾಶವಾಗಿದೆ. ಒಂದು ರೀತಿ ಮಳೆ ಅಂದರೆ ಶೇಂಗಾ ಕಾಳಿನ ಜೊತೆಗೆ ಮಣ್ಣು ಮೆತ್ಕೊಂಡ್ಬಂದಿರುವಂಥದ್ದು. ಆ ಮಣ್ಣನ್ನು ಕೂಡ ತೆಗೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. 10,000 ರೂಪಾಯಿ ಒಂದು ಕ್ವಿಂಟಲ್ ಬೀಜಗಳನ್ನು ತೆಗೆದುಕೊಂಡ್ಬಂದಿದ್ರು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರಗಳನ್ನು ಹಾಕಿದರು. ಈಗ ಅದೆಲ್ಲವೂ ಮಣ್ಣು ಪಾಲಾಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಸುರಿತಿರುವ ಚಿಟಿ ಮಳೆಯಿಂದಾಗಿ ಶೇಂಗಾ ಬೆಳೆ ಸಂಪೂರ್ಣವಾಗಿ ಇದೀಗ ನಮ್ಮ ದೃಶ್ಯ ಶಂಕರ್ ತೋರಿಸ್ತಾರೆ. ಅಲ್ಲೇನು ಕಾಣ್ತಾ ಇದೆ ಮಣ್ಣು ಜೊತೆ ಇರುವಂಥ ಶೇಂಗಾ ಏನಿದೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಾಯಿ ಬಿಟ್ಟು ಕಾಯಿ ಆಚೆ ಬಂದು ಮೊಳಕೆ ಹೊಡಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನಿದೆ ನಿಜಕ್ಕೂ ಮನ ಕಲಕುವಂಥ ದೃಶ್ಯ ಇದು. ಒಂದು ರೀತಿಯಲ್ಲಿ ಈ ರೀತಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ರೈತರು ಒದ್ದಾಡ್ತಾ ಇದ್ದಾರೆ. ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಒಂದು ಕಡೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕಾಳುಗಳು ಮೊಳಕೆ ಹೊಡಿತಾ ಇದ್ದಾವೆ.
ಇದು ಒಂದು ಶೇಂಗಾ ಒಂದು 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 ಕಾಳು ಕೂಡ ಕಿಮ್ಮತ್ತಿರುವಂಥ ಶೇಂಗಾ ಇದೆಲ್ಲವೂ ಸದ್ಯ ಈಗ ಮೊಳಕೆ ಒಡೆದು ಹೋಗ್ತಾ ಇರುವಂಥದ್ದು. ರೈತರು ಕಣ್ಣೀರಲ್ಲಿ ಕೈ ತೊಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ವಿ, ಆದರೆ ಅದು ಯಾವುದೂ ನಮ್ಮ ಕೈಗೆ ಬರೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ನಮಗೆ ಬಂದಾಗಿದೆ. ಸರ್ಕಾರ ನಮ್ಮ ಹತ್ರ ಗಮನ ಕೊಡಲಿ ಅನ್ನೋದು ಈ ರೈತರ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯ ವರದಹಳ್ಳಿ ಮತ್ತು ಕುಣಿಮಳ್ಳಿ ಭಾಗದ ಅತ್ತಿತ್ತ ಸುತ್ತಮುತ್ತ ಗ್ರಾಮದ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಶೇಂಗಾವನ್ನು. ಈ ಬಾರಿ ಬೆಳೆದಂಥ ಶೇಂಗಾ ಸಂಪೂರ್ಣವಾಗಿ ಮಳೆಯಿಂದಾಗಿ ನಾಶವಾಗಿದೆ. ಒಂದು ರೀತಿ ಮಳೆ ಅಂದರೆ ಶೇಂಗಾ ಕಾಳಿನ ಜೊತೆಗೆ ಮಣ್ಣು ಮೆತ್ಕೊಂಡ್ಬಂದಿರುವಂಥದ್ದು. ಆ ಮಣ್ಣನ್ನು ಕೂಡ ತೆಗೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. 10,000 ರೂಪಾಯಿ ಒಂದು ಕ್ವಿಂಟಲ್ ಬೀಜಗಳನ್ನು ತೆಗೆದುಕೊಂಡ್ಬಂದಿದ್ರು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರಗಳನ್ನು ಹಾಕಿದರು. ಈಗ ಅದೆಲ್ಲವೂ ಮಣ್ಣು ಪಾಲಾಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಸುರಿತಿರುವ ಜಿಟಿ ಮಳೆಯಿಂದಾಗಿ ಶೇಂಗಾ ಬೆಳೆ ಸಂಪೂರ್ಣವಾಗಿ ಇದೀಗ ನಮ್ಮ ದೃಶ್ಯ ಶಂಕರ್ ತೋರಿಸ್ತಾರೆ. ಅಲ್ಲೇನು ಕಾಣ್ತಾ ಇದೆ ಮಣ್ಣು ಜೊತೆ ಇರುವಂಥ ಶೇಂಗಾ ಏನಿದೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಾಯಿ ಬಿಟ್ಟು ಕಾಯಿ ಆಚೆ ಬಂದು ಮೊಳಕೆ ಹೊಡಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನಿದೆ ನಿಜಕ್ಕೂ ಮನ ಕಲಕುವಂಥ ದೃಶ್ಯ ಇದು. ಒಂದು ರೀತಿಯಲ್ಲಿ ಈ ರೀತಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ರೈತರು ಒದ್ದಾಡ್ತಾ ಇದ್ದಾರೆ. ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಒಂದು ಕಡೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕಾಳುಗಳು ಮೊಳಕೆ ಹೊಡಿತಾ ಇದ್ದಾವೆ. ಇದು ಒಂದು ಶೇಂಗಾ ಒಂದು 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 ಕಾಳು ಕೂಡ ಕಿಮ್ಮತ್ತಿರುವಂಥ ಶೇಂಗಾ ಇದೆಲ್ಲವೂ ಸದ್ಯ ಈಗ ಮೊಳಕೆ ಹೊಡೆದು ಹೋಗ್ತಾ ಇರುವಂಥದ್ದು. ರೈತರು ಕಣ್ಣೀರಲ್ಲಿ ಕೈ ತೊಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ವಿ, ಆದರೆ ಅದು ಯಾವುದೂ ನಮ್ಮ ಕೈಗೆ ಬರೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ನಮಗೆ ಬಂದಾಗಿದೆ. ಸರ್ಕಾರ ನಮ್ಮ ಹತ್ರ ಗಮನ ಕೊಡಲಿ ಅನ್ನೋದು ಈ ರೈತರ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯ ವರದಹಳ್ಳಿ ಮತ್ತು ಕುಣಿಮಳ್ಳಿ ಭಾಗದ ಅತ್ತಿತ್ತ ಸುತ್ತಮುತ್ತ ಗ್ರಾಮದ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಶೇಂಗಾವನ್ನು. ಈ ಬಾರಿ ಬೆಳೆದಂಥ ಶೇಂಗಾ ಸಂಪೂರ್ಣವಾಗಿ ಮಳೆಯಿಂದಾಗಿ ನಾಶವಾಗಿದೆ. ಒಂದು ರೀತಿ ಮಳೆ ಅಂದರೆ ಶೇಂಗಾ ಕಾಳಿನ ಜೊತೆಗೆ ಮಣ್ಣು ಮೆತ್ಕೊಂಡ್ಬಂದಿರುವಂಥದ್ದು. ಆ ಮಣ್ಣನ್ನು ಕೂಡ ತೆಗೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. 10,000 ರೂಪಾಯಿ ಒಂದು ಕ್ವಿಂಟಲ್ ಬೀಜಗಳನ್ನು ತೆಗೆದುಕೊಂಡ್ಬಂದಿದ್ರು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರಗಳನ್ನು ಹಾಕಿದರು. ಈಗ ಅದೆಲ್ಲವೂ ಮಣ್ಣು ಪಾಲಾಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಸುರಿತಿರುವ ಜಿಟಿ ಮಳೆಯಿಂದಾಗಿ ಶೇಂಗಾ ಬೆಳೆ ಸಂಪೂರ್ಣವಾಗಿ ಇದೀಗ ನಮ್ಮ ದೃಶ್ಯ ಶಂಕರ್ ತೋರಿಸ್ತಾರೆ. ಅಲ್ಲೇನು ಕಾಣ್ತಾ ಇದೆ ಮಣ್ಣು ಜೊತೆ ಇರುವಂಥ ಶೇಂಗಾ ಏನಿದೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಾಯಿ ಬಿಟ್ಟು ಕಾಯಿ ಆಚೆ ಬಂದು ಮೊಳಕೆ ಹೊಡಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನಿದೆ ನಿಜಕ್ಕೂ ಮನ ಕಲಕುವಂಥ ದೃಶ್ಯ ಇದು. ಒಂದು ರೀತಿಯಲ್ಲಿ ಈ ರೀತಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ರೈತರು ಒದ್ದಾಡ್ತಾ ಇದ್ದಾರೆ. ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಒಂದು ಕಡೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕಾಳುಗಳು ಮೊಳಕೆ ಹೊಡಿತಾ ಇದ್ದಾವೆ. ಇದು ಒಂದು ಶೇಂಗಾ ಒಂದು 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 ಕಾಳು ಕೂಡ ಕಿಮ್ಮತ್ತಿರುವಂಥ ಶೇಂಗಾ ಇದೆಲ್ಲವೂ ಸದ್ಯ ಈಗ ಮೊಳಕೆ ಹೊಡೆದು ಹೋಗ್ತಾ ಇರುವಂಥದ್ದು. ರೈತರು ಕಣ್ಣೀರಲ್ಲಿ ಕೈ ತೊಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ವಿ, ಆದರೆ ಅದು ಯಾವುದೂ ನಮ್ಮ ಕೈಗೆ ಬರೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ನಮಗೆ ಬಂದಾಗಿದೆ. ಸರ್ಕಾರ ನಮ್ಮ ಹತ್ರ ಗಮನ ಕೊಡಲಿ ಅನ್ನೋದು ಈ ರೈತರ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯ ವರದಹಳ್ಳಿ ಮತ್ತು ಕುಣಿಮಳ್ಳಿ ಭಾಗದ ಅತ್ತಿತ್ತ ಸುತ್ತಮುತ್ತ ಗ್ರಾಮದ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಶೇಂಗಾವನ್ನು. ಈ ಬಾರಿ ಬೆಳೆದಂಥ ಶೇಂಗಾ ಸಂಪೂರ್ಣವಾಗಿ ಮಳೆಯಿಂದಾಗಿ ನಾಶವಾಗಿದೆ. ಒಂದು ರೀತಿ ಮಳೆ ಅಂದರೆ ಶೇಂಗಾ ಕಾಳಿನ ಜೊತೆಗೆ ಮಣ್ಣು ಮೆತ್ಕೊಂಡ್ಬಂದಿರುವಂಥದ್ದು. ಆ ಮಣ್ಣನ್ನು ಕೂಡ ತೆಗೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. 10,000 ರೂಪಾಯಿ ಒಂದು ಕ್ವಿಂಟಲ್ ಬೀಜಗಳನ್ನು ತೆಗೆದುಕೊಂಡ್ಬಂದಿದ್ರು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರಗಳನ್ನು ಹಾಕಿದರು. ಈಗ ಅದೆಲ್ಲವೂ ಮಣ್ಣು ಪಾಲಾಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಸುರಿತಿರುವ ಜಿಟಿ ಮಳೆಯಿಂದಾಗಿ ಶೇಂಗಾ ಬೆಳೆ ಸಂಪೂರ್ಣವಾಗಿ ಇದೀಗ ನಮ್ಮ ದೃಶ್ಯ ಶಂಕರ್ ತೋರಿಸ್ತಾರೆ. ಅಲ್ಲೇನು ಕಾಣ್ತಾ ಇದೆ ಮಣ್ಣು ಜೊತೆ ಇರುವಂಥ ಶೇಂಗಾ ಏನಿದೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಾಯಿ ಬಿಟ್ಟು ಕಾಯಿ ಆಚೆ ಬಂದು ಮೊಳಕೆ ಹೊಡಿತಾ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನಿದೆ ನಿಜಕ್ಕೂ ಮನ ಕಲಕುವಂಥ ದೃಶ್ಯ ಇದು. ಒಂದು ರೀತಿಯಲ್ಲಿ ಈ ರೀತಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ರೈತರು ಒದ್ದಾಡ್ತಾ ಇದ್ದಾರೆ. ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಒಂದು ಕಡೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕಾಳುಗಳು ಮೊಳಕೆ ಹೊಡಿತಾ ಇದ್ದಾವೆ. ಇದು ಒಂದು ಶೇಂಗಾ ಒಂದು 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 ಕಾಳು ಕೂಡ ಕಿಮ್ಮತ್ತಿರುವಂಥ ಶೇಂಗಾ ಇದೆಲ್ಲವೂ ಸದ್ಯ ಈಗ ಮೊಳಕೆ ಹೊಡೆದು ಹೋಗ್ತಾ ಇರುವಂಥದ್ದು. ರೈತರು ಕಣ್ಣೀರಲ್ಲಿ ಕೈ ತೊಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ವಿ, ಆದರೆ ಅದು ಯಾವುದೂ ನಮ್ಮ ಕೈಗೆ ಬರೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ನಮಗೆ ಬಂದಾಗಿದೆ. ಸರ್ಕಾರ ನಮ್ಮ ಹತ್ರ ಗಮನ ಕೊಡಲಿ ಅನ್ನೋದು ಈ ರೈತರ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯ ವರದಹಳ್ಳಿ ಮತ್ತು ಕುಣಿಮಳ್ಳಿ ಭಾಗದ ಅತ್ತಿತ್ತ ಸುತ್ತಮುತ್ತ ಗ್ರಾಮದ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಶೇಂಗಾವನ್ನು. ಈ ಬಾರಿ ಬೆಳೆದಂಥ ಶೇಂಗಾ ಸಂಪೂರ್ಣವಾಗಿ ಮಳೆಯಿಂದಾಗಿ ನಾಶವಾಗಿದೆ. ಒಂದು ರೀತಿ ಮಳೆ ಅಂದರೆ ಶೇಂಗಾ ಕಾಳಿನ ಜೊತೆಗೆ ಮಣ್ಣು ಮೆತ್ಕೊಂಡ್ಬಂದಿರುವಂಥದ್ದು. ಆ ಮಣ್ಣನ್ನು ಕೂಡ ತೆಗೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. 10,000 ರೂಪಾಯಿ ಒಂದು ಕ್ವಿಂಟಲ್ ಬೀಜಗಳನ್ನು ತೆಗೆದುಕೊಂಡ್ಬಂದಿದ್ರು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೊಬ್ಬರಗಳನ್ನು ಹಾಕಿದರು. ಈಗ ಅದೆಲ್ಲವೂ ಮಣ್ಣು ಪಾಲಾಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಸುರಿತಿರುವ ಜಿಟಿ ಮಳೆಯಿಂದಾಗಿ ಶೇಂಗಾ ಬೆಳೆ ಸಂಪೂರ್ಣವಾಗಿ ಇದೀಗ ನಮ್ಮ ದೃಶ್ಯ ಶಂಕರ್ ತೋರಿಸ್ತಾರೆ. ಅಲ್ಲೇನು ಕಾಣ್ತಾ ಇದೆ ಮಣ್ಣು ಜೊತೆ ಇರುವಂಥ ಶೇಂಗಾ ಏನಿದೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬಾಯಿ ಬಿಟ್ಟು ಕಾಯಿ ಆಚೆ ಬಂದು ಮೊಳಕೆ ಹೊಡಿತಾ ಇರುವಂಥದ್ದು.
ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನಿದೆ ನಿಜಕ್ಕೂ ಮನ ಕಲಕುವಂಥ ದೃಶ್ಯ ಇದು. ಒಂದು ರೀತಿಯಲ್ಲಿ ಈ ರೀತಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ರೈತರು ಒದ್ದಾಡ್ತಾ ಇದ್ದಾರೆ. ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಒಂದು ಕಡೆ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕಾಳುಗಳು ಮೊಳಕೆ ಹೊಡಿತಾ ಇದ್ದಾವೆ. ಇದು ಒಂದು ಶೇಂಗಾ, ಒಂದು ಕಾಳು ಕೂಡ ಕಿಮ್ಮತ್ತಿರುವಂಥ ಶೇಂಗಾ ಇದು. ಇದೆಲ್ಲವೂ ಸದ್ಯ ಈಗ ಮೊಳಕೆ ಹೊಡೆದು ಹೋಗ್ತಾ ಇರುವಂಥದ್ದು. ರೈತರು ಕಣ್ಣೀರಲ್ಲಿ ಕೈ ತೊಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಹಾಕಿದ್ವಿ, ಆದರೆ ಅದು ಯಾವುದೂ ನಮ್ಮ ಕೈಗೆ ಬರೋದಿಲ್ಲ ಅನ್ನೋ ಗ್ಯಾರಂಟಿ ಕೂಡ ನಮಗೆ ಬಂದಾಗಿದೆ. ಸರ್ಕಾರ ನಮ್ಮ ಹತ್ರ ಗಮನ ಕೊಡಲಿ ಅನ್ನೋದು ಈ ರೈತರ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.